ಸರ್ ನನ್ನ ಸಮಸ್ಯೆ ನಮ್ಮ ಹೆಂಡತಿಗೆ 25ನೇ ತಾರೀಕಿಗೆ ಸರ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸರ. ಅವಾಗ ಏನೈತ್ರಿ, ನಾವು ಇಲ್ಲಿ ಕಂಪ್ಲೇಂಟ್ ತೊಗೊಂಡ್ರು ಮರುದಿವ್ಸ ನಮಗೆ ಗೊತ್ತೈತಿ ಸರ್. ಅದು ಈ ನಿತೇಶ್ ಶಂಕರ್ ಪವಾರ್ ಅನ್ನೋ ಹುಡುಗರಿ ಮತ್ತು ಇನ್ನೊಬ್ಬ ಅವ್ರ ಅಣ್ಣ ಅದ JKL 24x7 ನ್ಯಾಷನಲ್ ನ್ಯೂಸ್ದವ ಅದಾನ ಸರ್. ಮತ್ತು ಅವ್ರ ಅಪ್ಪ ಕೂಡಿ ಎಲ್ಲರೂ ನಮ್ಮ ಹೆಂಡತಿ ಒಳ್ಳೆಕಿರಿ ಸರ್. ನನ್ನ ಕೂಡ 1.5 ವರ್ಷ ಆಯಿತು ಒಳ್ಳೆ ಸಂಸಾರ ಮಾಡ್ಕೊಂಡು ತಿನ್ನತ್ತಿದ್ದೀವಿ ಸರ್. ಆ ನಿತೇಶ್ ಶಂಕರ್ ಪವಾರ್ ಮತ್ತು ರೋಹಿತ್ ಅದಾನಲ್ಲ ಸರ್, ಪ್ರೆಸ್ ರಿಪೋರ್ಟರ್ ಅದಾನ ಸರ್, ಕ್ರೈಮ್ ರಿಪೋರ್ಟರ್ ಅದಾನ JKL ಇದ್ರಾಗ ಸರ. ಅವರೆಲ್ಲರೂ ಸಾಲಿಗೆ ಹೋಗೋತ್ನಾಗ ನಮ್ಮ ಹೆಂಡತಿಗೆ ತಲೆ ತುಂಬಿಸಿ ಅದು ಅಂಜಿಸಿ ಅವ್ರ ಕಡೆ ಪಿಸ್ತೂಲ್ ಐತೆ ಸರ್, ಕಂಟ್ರಿ ಪಿಸ್ತೂಲ. ಎಲ್ಲ ಮಂದಿಗಳಿಗೆ ಅನ್ಸನ್ರಿ ಸರ್. ಅಲ್ಲಿ ಆ ಕಡೆ ಆ ಭಯದಿಂದ ನಮ್ಮ ಹೆಂಡತಿಗೆ ಎಲ್ಲ ಎಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡಾರೋ, ಎಲ್ಲಿ ಸಾಯಿ ಹೊಡೆದಾರೋ ಏನೂ ಗೊತ್ತಾಗ್ತಾ ಇಲ್ಲ ಸರ್. ಎಲ್ಲಿ ಸಾಯಿ ಹೊಡೆದಾರ ಅನ್ನೋದು ನಮಗೆ ಗೊತ್ತೇ ಆಗ್ತಾ ಇಲ್ಲ ಸರ್. 1 ತಿಂಗಳೈತೆ ಸರ್ ಇವಾಗ. ನಾ ಯಾವುದೇ ರೀತಿ ನಮ್ಗೆ ಯಾವುದೂ ಇದು ಇಲ್ಲ ಸರ್. ನಮ್ಮ ಹೆಂಡತಿ ಭಾಳ ಚಲೋಕಿದ್ದಲ್ಲ ರೀ. ನಮಗೆ ಎಲ್ಲೋ ಸುಸೈಡ್ ಮಾಡ್ಕೋಬೇಕು, ಎಲ್ಲೇ ಸಾಯ್ಬೇಕನ್ನೋ ಅನ್ನಿಸ್ತಾ ಇದೆ ಸರ್ ನನಗೆ. ನಾವಂತ ಕೇಳ್ಕೋದೇನಂತ ಸರ್, ಅದು IG ಸಾಹೇಬ್ ಸರ್ G ಪರಮೇಶ್ವರ್ ಅವರಿಗೆ ವಿನಂತಿ ಮಾಡಿ ಕೇಳ್ಕೊತೀನಿ ರೀ, ನಮಗೊಂದು ನ್ಯಾಯ ಕೊಡ್ಬೇಕು ಸರ್ ಅಂಥೇಳಿ ನಮ್ಮ ಅಷ್ಟೇ ವಿನಂತಿ ಸರ್. ಸರ್ ನಾವು SC ಸಮಾಜ ಸರ್, SC ಸಮಾಜದವರು ಯಾರೂ ನಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಸರ್. ನಾವೆಲ್ಲ ಪೊಲೀಸ್ ಸ್ಟೇಷನ್ಗೆ ಬರ್ತೀವಿ, ಆ SP ಸರ್ಗೆ ಕೊಟ್ಟಿದ್ದೇವ್ರಿ ಸರ್, ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇಲ್ಲಿ ಬಂದ್ರೆಲ್ಲ ನಮಗೆ ಹೋಗ್ರಿ, ನಾವು ಯಾವಾಗ ಕರೆಸ್ತೀವಿ ಆಗ ಬರ್ರಿ, ನಿಮ್ಮ ಹೆಂಡತಿ ಒಳಗ್ಯಾಳ ನೀಗ ಹಿಂಗೆ ಅಂತೇಳಿ ನನಗೆ ಯಾವುದೂ ಸಪೋರ್ಟ್ ಮಾಡ್ತಾಯಿಲ್ಲ ಸರ್, ಯಾವುದೂ ನ್ಯಾಯನೇ ಕೊಡ್ತಾಯಿಲ್ಲ ಸರ್. 1 ತಿಂಗಳೈತೆ ಸರ್ ಅಲಿತಾ ಇದ್ದೀವಿ. ದಿನ ಕೆಲಸ ನೀರು ಊಟ ಏನು ಇದ್ದೀನೂ ಇಲ್ಲ ಸರ್. ನಮ್ಗೆ ಎಲ್ಲ ಅಷ್ಟು ಟಾರ್ಚರ್ ಆಗಿಬಿಟ್ಟೈತೆ ಸರ್. ನಮ್ಮ ಹೆಂಡತಿಗೂ ಅಲ್ಲಿ ಒಯ್ದು ಏನು ಇಟ್ಕೊಂಡಾರೋ ಏನು ಕೊಂದಾರೋ ಏನೂ ಗೊತ್ತಾಗ್ತಾ ಇಲ್ಲ ಸರ್. ಆಕೆ ಭಾಳ ಒಳ್ಳೆಕಿದ್ದಳು ಸರ್. ಆಕೆನ ತಲೆ ವಾಶೌಟ್ ಮಾಡಿ ಜಬರ್ದಸ್ತಿ ಎತ್ಕೊಂಡು ಹೋಗ್ಯಾರೋ ಏನು ಒಬ್ಬನೇ ಕರ್ಕೊಂಡು ಹೋಗ್ಯಾನೋ ಅದು ಗೊತ್ತಾಗಲಾಗಿತ್ತು ಸರ್. ನಮಗೆ 1 ತಿಂಗಳಾಯಿತು ಸರ್. ಅವನ ಅಣ್ಣ ಅದನ್ ಸರ್, ಪ್ರೆಸ್ ರಿಪೋರ್ಟರ್ ರೀ, JKL ನ್ಯಾಷನಲ್ ಅಂತ. ಅವ ಸಿಕ್ಕಾಪಟ್ಟಿ ನಮಗೆ ಧಮಕಿ ಕೊಡ್ತಿದ್ದಾನೆ ಸರ್. ಅವ JKLನಾಗ ಅವ ಮೇನ್ ಯಾವುದೋ ಪಟೇಲ್ ಅದನತ್ ಸರ್. ಅವ್ನು ಕರ್ಕೊಂಡು ಬಂದು ನಮಗೆ ಸಿಕ್ಕಾಪಟ್ಟೆ ಪೊಲೀಸರಿಗೆ ನನಗೆ ಸಿಕ್ಕಾಪಟ್ಟೆ ಅಂಜಿಸ್ತಾ ಇದ್ದಾರೆ ಸರ್ ಅವರು. ನಮ್ಮ ಹೆಂಡತಿ ಭಾಳ ಒಳ್ಳೆಕಿದ್ದಾಳ್ರಿ ಸರ್. ಅಲ್ಲಿ ಅವ್ರ ಕೊಳ್ಳಾಗ ಸರ್ ತಾಳಿ ಅವು ಗಂಟ ನಾವು ಇದ್ದು ಸರ್. ಅವ್ನು ನೋಡಿ ಅವ್ನು ಎಲ್ಲೋ ಮಾರ್ಕೆಟಿಗೆ ಹೋದಾಗ ಏನೋ ಕೆಲ್ಸಕ್ಕೆ ಹೋದಾಗ ಅಲ್ಲಿನ ಕಿಡ್ನ್ಯಾಪ್ ಮಾಡ್ಕೊಂಡಾರೇನೋ ಅಂತ ಅನ್ನಿಸ್ತಾ ಇದೆ ಸರ್ ನನಗೆ. ಅವನ ಕಡೆನೇ ಇದು ಮಾಡ್ತಾಯಿದೆ ಸರ್. ನಾನು ಭಾಳಷ್ಟು ತ್ರಾಸನೇ ಆಗಿದ್ದೀನಿ ಸರ್. ನಾನು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ನಮಗೆ ನ್ಯಾಯ ಕೊಡಿಸಿ ಸರ್. ಎಲ್ಲೇನು ಸತ್ತು ಬಿಡ್ತೀನಿ ಸರ್. ನಾನು ಈ ಜೀವನ ಯಾಕೆ ಇಟ್ಕೋಬೇಕ್ರಿ? ನ್ಯಾಯ ಕೊಡಿದ್ರಿ ಸರ, ನಮಗೆ ನ್ಯಾಯ ಬೇಕ್ರಿ ಸರ್. ನಮ್ಮ ಹೆಂಡ್ತಿಗೆ ನಮಗೆ ತಂದು ವಾಪಸ್ರಿ ಸರ್. ನಮ್ಮ ಹೆಂಡ್ತಿ ಒಳ್ಳಾಕಿ ನಿಮಗೆ ಕೈ ಬೇಕು ಕೇಳ್ಕೊತೀನಿ ರೀ ಸರ್. कुमार बलिराम पवार। पल पल की खबरों के लिए हमारे YouTube चैनल को सब्सक्राइब कीजिए, हमारे वीडियो को लाइक कीजिए और सबसे पहले हमारी न्यूज देखने के लिए बेल आइकॉन पर क्लिक करना ना भूलें।